ವೆಲ್ಕಮ್ ಬ್ಯಾಕ್. ಮೆಗಾ ತೀರ್ಪು, ವಿಶೇಷ ಪ್ರಸಾರ, ದೇಶದ ಅತಿ ದೊಡ್ಡ ನೆಟ್ವರ್ಕ್. ನಮ್ಮಲ್ಲಿ ಬೇಗ ಕೊಡಬೇಕು ಅನ್ನೋ ಆತರ ಇಲ್ಲ, ಕೊಟ್ಟಿದ್ದನ್ನ ಸರಿಯಾಗಿ ಕೊಡಬೇಕು ಅನ್ನೋ ಆತರ. ಅದರಲ್ಲಿ ಇಲ್ಲಿವರೆಗೂ ನಾವು ನಿಮ್ಮ ವಿಶ್ವಾಸವನ್ನ ಉಳಿಸ್ಕೊಂಡಿದ್ದೀವಿ ಅಂತ ನಂಬ್ತೀನಿ. ಇಷ್ಟೆಲ್ಲದರ ನಡುವೆ ಚರ್ಚೆ ಆಗ್ತಿದೆ, ಯಾರು ಬಿ ಟೀಮು, ಯಾರಿಗೆ ಫಂಡ್ ಮಾಡಿದ್ರು, ಯಾರು ವೋಟ್ ತಿಂದ್ರು, ಯಾರು ಸೀಟ್ ಕಿತ್ಕೊಂಡ್ರು. ಬರೀ ಮಾತಲ್ಲೇ ಉಳಿಬಾರ್ದು. ಈ ಮ್ಯಾಜಿಕ್ ವಾಲಿನ ನಿಖರ ಮಾಹಿತಿಯ ಮೂಲಕ ಸಾಧ್ಯತೆಯನ್ನು ನಾವು ಅಲ್ಲಗಳಿತಿಲ್ಲ. ಆದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಹೇಳ್ತಿದ್ದೀವಿ ನಾವು ಅವಾಗಿಂದ ಆಮ್ ಆದ್ಮಿ ಪಕ್ಷ ಬಂತು, ಆಮ್ ಆದ್ಮಿ ಪಕ್ಷ ವೋಟ್ ತಿಂತು ಕಾಂಗ್ರೆಸ್ದು ಅಂತ. ವೋಟ್ ತಿಂದಿರ್ಬೋದಪ್ಪ, ಸೀಟ್ ತಗೊಂಡವ್ರು ಯಾರು? ಇಲ್ಲಿ ನೋಡಿ, ಇಲ್ಲಿ 60 ಸೀಟು ಕಾಂಗ್ರೆಸ್ ಕಳ್ಕೊಂಡ್ರೆ 58 ಬಿಜೆಪಿ ಪ್ಲಸ್ ಆಗಿದೆಯಲ್ಲ. ಕ್ಷೇತ್ರ ಅಂತ ನಾವು ನೋಡೋದಾದ್ರೆ ತಪ್ಪಾಗ್ತದೆ, ಪ್ರದೇಶ ಅಂತ ನೋಡೋಣ. ಇಲ್ಲಿ ಸೌರಾಷ್ಟ್ರ, ಲಾಸ್ಟ್ ಟೈಮು ಸೌರಾಷ್ಟ್ರ ಮತ್ತೆ ನಾರ್ತ್ ಗುಜರಾತ್ ಕಾಂಗ್ರೆಸ್ಸಿನ ಕೈ ಹಿಡಿದಿದ್ದು. ಸೌರಾಷ್ಟ್ರದಲ್ಲಿ ಈ ಬಾರಿ ಏನಾಯ್ತು? ಸೌರಾಷ್ಟ್ರದಲ್ಲಿ ಟೋಟಲ್ ಇರೋ 54 ಸೀಟಲ್ಲಿ 45 ಸೀಟ್ಗಳಲ್ಲಿ ಇವಾಗ ಕಾಂಗ್ರೆಸ್ ಮುನ್ನಡೆ, ಬಿಜೆಪಿ ಮುನ್ನಡೆಯನ್ನ ಕಾಪಾಡಿಕೊಂಡಿದೆ. 22 ಪ್ಲಸ್ ಆಗಿರೋದು. ಸ್ವಿಂಗ್ ಪ್ರದೇಶ ಅಂದ್ರೆ ಇದೇ ಆಗ್ಬೋದಾ? ಸ್ವಿಂಗ್ ಪ್ರದೇಶದಲ್ಲಿ ನೋಡಿ, -25 ಕಾಂಗ್ರೆಸ್ ಹೋದ್ರೆ ಅದರಲ್ಲಿ 22 ಪ್ಲಸ್ ಆಗಿರೋದು ಬಿಜೆಪಿಗೆ, 3 ಸೀಟ್ ಮಾತ್ರ ಆಪಿಗೆ. ಸೀಟ್ ಕಿತ್ಕೊಂಡವ್ರು ಯಾರು? ಅದ್ರ ಜೊತೆಗೆ ಇನ್ನೊಂದು ರೀಜನ್ ಅನ್ನ ಸೇರಿಸಿ ನೋಡೋಣ. ಲಾಸ್ಟ್ ಟೈಮ್ ಸೌರಾಷ್ಟ್ರದ ಜೊತೆಗೆ ಮತ್ತೊಂದು ಪ್ರದೇಶ ಗುಜರಾತದ್ದು ಕಾಂಗ್ರೆಸ್ಸಿನ 77 ತಲುಪುವಂತ ಸಹಾಯಕ ಪಾತ್ರವನ್ನ ನಿಭಾಯಿಸಿದ್ದು ನಾರ್ತ್ ರೀಜನ್. ಈ ನಾರ್ತ್ ಮತ್ತೆ ಸೌರಾಷ್ಟ್ರವನ್ನ ಸೇರಿಸಿ ನೋಡಿದಾಗ ಒಟ್ಟು ಬರೋದು 86 ಸೀಟು. ಹತ್ರ ಸಿಂಪಲ್ ಮೆಜಾರಿಟಿ ನಂಬರ್ ತನಕ ಬಂದುಬಿಡುತ್ತೆ. ಇದು 2 ಪ್ರದೇಶ ತಗೊಂಡ್ರೆ. ಇಲ್ಲಿ ಟೋಟಲ್ ಇರೋ 86 ಸೀಟಲ್ಲಿ ಬಿಜೆಪಿಗೆ ಪ್ಲಸ್ ಆಗಿದ್ದು 31, ಕಾಂಗ್ರೆಸ್ಸಿಗೆ ಮೈನಸ್ ಆಗಿರೋದು 35. ಅಲ್ಲಿ ಅದರ್ಸು ಅಂದ್ರೆ ಪಕ್ಷೇತರರು ಅಥವಾ ಟ್ರೈಬಲ್ ಪಾರ್ಟಿ ಇರ್ಬೋದು, ಭಾರತೀಯ ಟ್ರೈಬಲ್ ಪಾರ್ಟಿ, ಅದರಲ್ಲಿಗೆ 1 ಪ್ಲಸ್ಸು, ಆಮ್ ಆದ್ಮಿ ಪಕ್ಷಕ್ಕೆ 3 ಪ್ಲಸ್ಸು, ಬಿಜೆಪಿಗೆ 31. ಇದು ಮತ್ತೊಂದು ಪ್ರದೇಶ ಆಯಿತು. ಈಗ ನಾವು ನೋಡೋದೇ ಆದರೆ ಈ ಫ್ಯಾಕ್ಟರ್ಗಳಿದ್ದು ಬೇರೆ ಬೇರೆ. ಪತಿದಾರ್ ಎಜುಟೇಷನ್, ಪಟೇಲ್ ಕಮ್ಯುನಿಟಿ ಒಟ್ಟಾಗಿ ಯಾರಿಗೆ ವೋಟ್ ಮಾಡ್ತಾರೆ? ಟ್ರೈಬಲ್ಸ್, ಆದಿವಾಸಿಗಳ ಮತ ಒಗ್ಗೂಡಿ ಬಂತ, ಯಾರ ಪರವಾಗಿ ಬಂತು? ಇದ್ರ ಜೊತೆಗೆ ಮತ್ತೊಂದಷ್ಟು ಫ್ಯಾಕ್ಟರ್ಗಳನ್ನ ನಾವು ನೋಡೋದಾದ್ರೆ, ನಾವು ಟೋಟಲ್ ಆಗಿ ಒಂದಷ್ಟು ಫ್ಯಾಕ್ಟರ್ಗಳನ್ನ ಇಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್, ಪತಿದಾರ್ ಡಾಮಿನೇಟೆಡ್, ಹಾರ್ದಿಕ್ ಪಟೇಲ್ ಫ್ಯಾಕ್ಟರ್, ಟ್ರೈಬಲ್ ಡಾಮಿನೇಟೆಡ್, ಅಲ್ಪೇಶ್ ಠಾಕೂರ್ ಫ್ಯಾಕ್ಟರ್. ಈ ಎಲ್ಲ ಫ್ಯಾಕ್ಟರ್ಗಳನ್ನ ಸೇರಿಸಿ ಬಿಜೆಪಿಗೆ ಹೇಗೆ ಸಹಾಯ ಆಗಿರ್ಬೋದು? 39 ಸೀಟಲ್ಲಿ ಪಟೇಲ್ರು ಮತ್ತೆ ಕ್ಷತ್ರಿಯರ ಒಂದು ಪ್ರಾಬಲ್ಯ ಇದೆ. ಇಲ್ಲಿ ಮತದಾನ ಯಾವ ರೀತಿ ಆಗುತ್ತೆ ಅದೇ ನಿರ್ಣಾಯಕ ಈ ಸಮುದಾಯಗಳಿಂದ. 39 ಸೀಟಲ್ಲಿ ಬಿಜೆಪಿ 33 ಗೆದ್ದಿದೆ. ಹಾರ್ದಿಕ್ ಪಟೇಲ್ ಪತಿದಾರ್ ಎಜುಟೇಷನ್, ಅವತ್ತಿನ ಪ್ರತಿಭಟನೆ, ರಾಜ್ಯಾದ್ಯಂತದ ಅಭಿಯಾನ, ಲಕ್ಷಾಂತರ ಸಮುದಾಯದ ಸದಸ್ಯರನ್ನ ಸಂಘಟಿಸಿ ಬಿಜೆಪಿಗೆ ಒಂದು ಒತ್ತಡದ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು 2017ರ ಚುನಾವಣೆಗೂ ಮುನ್ನ. ಅದರ ಲಾಭ ಅವತ್ತಿನ ದಿನಕ್ಕೆ ಕಾಂಗ್ರೆಸ್ಗೆ ಸಿಕ್ಕಿತ್ತು. ಆ ಲಾಭವನ್ನು ಉಳಿಸ್ಕೊಳ್ಳಿಲ್ಲ. ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಹಾರ್ದಿಕ್ ಪಟೇಲ್ನ ಉಳಿಸ್ಕೊಳ್ಳಿಲ್ಲ ಪಕ್ಷದಲ್ಲಿ. ಕಾಂಗ್ರೆಸ್ ಕಳ್ಕೊಂಡಿದ್ದು 14, ಅದರಲ್ಲಿ 11 ಸೀಟು ಬಿಜೆಪಿಗೆ ಹೋಗುವಂತ ಸಾಧ್ಯತೆ, 3 ಆಮ್ ಆದ್ಮಿ ಪಕ್ಷ. ಮತ್ತೆ ಕೇಳ್ತೇನೆ, ವೋಟ್ ಕಿತ್ಕೊಂಡವ್ರು ಯಾರು, ಸೀಟ್ ಕಿತ್ಕೊಂಡವ್ರು ಯಾರು? ಇದೆಲ್ಲದರ ನಡುವೆ ಮತ್ತೊಂದಷ್ಟು ಮಾನದಂಡಗಳನ್ನು ನೋಡೋಣ. ಈ ಅರ್ಬನ್ನು, ಸೆಮಿ ಅರ್ಬನ್ನು ನಾವು ನೋಡಬೇಕಾಗ್ತದೆ. ಮೊದಲನೇದಾಗಿ ಇಲ್ಲಿವರೆಗೂ ನಾವು ಹೇಳ್ತಾನೆ ಬಂದಿದ್ದೀವಿ, ನಗರ ಪ್ರದೇಶದ ಪಕ್ಷ ಬಿಜೆಪಿ, ಮಿಡ್ಲ್ ಕ್ಲಾಸ್ ವೋಟ್ಗಳು ಬರೋದು ಬಿಜೆಪಿ, ಅರ್ಬನ್ ವೋಟ್ಸ್ ಅಂತ ಬರ್ತವೆ. ಅರ್ಬನ್, ಸೆಮಿ ಅರ್ಬನ್ ಇದೆರಡನ್ನು ಸೇರಿಸಿ ನಾವು ನೋಡೋದಾದ್ರೆ ಯಾವ ರೀತಿ ಪರಿಣಾಮ ಬೀರ್ತು? ಟೋಟಲ್ 84 ಸೀಟು, ಅದರಲ್ಲಿ 76ರಲ್ಲಿ ಬಿಜೆಪಿ ಮುಂದೆ. ಇಲ್ಲಿವರೆಗೂ ವ್ಯಾಖ್ಯಾನ ಮತ್ತೆ ಅರ್ಥೈಸುವಿಕೆ ಹೇಗಾಗ್ತಿತ್ತು ಅದಕ್ಕೆ ತಕ್ಕಂತೆ, ಅದಕ್ಕೆ ಪೂರಕವಾದಂಥ ಅಂಕಿಅಂಶಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. 76 ಸೀಟು 84ರಲ್ಲಿ ಬಿಜೆಪಿ ಉಳಿಸ್ಕೊಂಡಿದೆ. ಯಾವ ಪ್ರದೇಶದಲ್ಲಿ? ನಗರ ಪ್ರದೇಶ. ಇನ್ನು ಅದು ಬಿಟ್ಟು ನಾವು ರೂರಲ್ನಲ್ಲಿ ಯಾಕೆ ನೋಡಬೇಕು ಅಂದರೆ, ಹಿಂದಿನ ಬಾರಿ ಕಾಂಗ್ರೆಸ್ಸಿಗೆ ಕೈ ಹಿಡಿದಿದ್ದು ಗ್ರಾಮೀಣ ಭಾಗದ ಜನ. ಅಲ್ಲಿ ಸಮಸ್ಯೆಗಳೇ ಬೇರೆ ಇತ್ತು. ರೈತರ ಸಮಸ್ಯೆ ಸೇರಿಸಿದಂತೆ ಹಲವಾರು ಸಮಸ್ಯೆಗಳಿತ್ತು. ಈ ಬಾರಿ ಕೂಡ ಹೇಳಲಾಗ್ತಿತ್ತು, ಅಲ್ಲಿ ಆನ್ ಗ್ರೌಂಡ್ ಹೋಗಿ ಪರಿಶೀಲನೆ ಮಾಡಿ ಸಮೀಕ್ಷೆಗಳು ನಡೆಸಿದಂಥವ್ರು ಹೇಳ್ತಿದ್ರು, ಒಂದು ಸೈಲೆಂಟ್ ಅಸಮಾಧಾನ ಇದೆ, ಗ್ರಾಮೀಣ ಭಾಗದಲ್ಲಿದೆ, ಆದಿವಾಸಿಗಳಲ್ಲಿದೆ.
ಈ ಸೈಲೆಂಟ್ ಅಸಮಾಧಾನ ಏನಿದೆ ಅದನ್ನ ಕ್ಯಾಪಿಟಲೈಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಈ ಸತಿ ಏನೋ ಒಂದು ವಿಜೃಂಭಣೆ, ಒಂದು ಹಾ ಹಾ ಹೂ ಹೂ ಅನ್ನೋ ಪ್ರಚಾರ ಅಭಿಯಾನ ಏನು ನಡೆಸಲಿಲ್ಲ. ಅಲ್ಲಿ ಅವರು ಮಾಡಿದ್ದು ಸೈಲೆಂಟ್ ಕ್ಯಾಂಪೇನ್. ಮನೆ ಮನೆಗೆ ಹೋದ್ರು, ವಸತಿ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ರ್ಯಾಲಿಗಳನ್ನು ತೆಗೆದು ಜನರಿಗೆ ತೊಂದರೆ ಕೊಡ್ತಿರುವಂಥ ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಪದೇ ಪದೇ ಉಲ್ಲೇಖ ಮಾಡಿದ್ರು. ರೂರಲ್ ಏರಿಯಾನಲ್ಲಿ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅದು ಯಾವ ರೀತಿ ವರ್ಕ್ ಆಯಿತು? 98 ಸೀಟ್ಗಳಲ್ಲಿ ಒಂದು ರೀತಿಯಲ್ಲಿ ಗ್ರಾಮೀಣ ಟಚ್ ಇದೆ. ಆ 98 ಸೀಟಲ್ಲಿ 81 ಬಿಜೆಪಿ. ಏನು ಹೇಳುತ್ತೆ ಇದು? ಒಂದು ರೀತಿಯಲ್ಲಿ ಕೆಲವು ಪಕ್ಷಗಳು ಮತದಾನ ಮತ್ತು ಮತದಾರನ ಒಂದು ಭಾವನೆ ಏನಿತ್ತು ಅದನ್ನ ಊಹೆ ಮಾಡೋದ್ರಲ್ಲಿ ಅಥವಾ ಅದನ್ನ ಪರೀಕ್ಷೆಯ ಮೂಲಕ ತಿಳ್ಕೊಳ್ಳೋದ್ರಲ್ಲಿ ತಪ್ಪು ಬಿಟ್ವಾ ಅನ್ನೋ ಪ್ರಶ್ನೆ. 81 ಸೀಟು ಬಿಜೆಪಿಗೆ, ಇಲ್ಲಿ ಪ್ಲಸ್ ಆಗಿರೋದು 42. ಕಾಂಗ್ರೆಸ್ಸಿಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಕೈ ಹಿಡಿದಿತ್ತು ಗ್ರಾಮೀಣ ಭಾಗ. ಇಲ್ಲಿ ನೋಡಿ 44 + 9 53 ಸೀಟ್ಸ್ ಇತ್ತು ಲಾಸ್ಟ್ ಟೈಮ್. ಇಲ್ಲಿ 81 - 42 ಅದು 39 ಬರ್ತದೆ. 39 ಸೀಟ್ಸ್ ಇತ್ತು ಬಿಜೆಪಿ. ಆದರೆ +42 ಆಗಿದ್ದು ಈ ಸತಿ ಬಿಜೆಪಿಗೆ, -44 ಆಗಿರೋದು ಕಾಂಗ್ರೆಸ್ಸಿಗೆ. ಇದು ಗ್ರಾಮೀಣ ಭಾಗದ ಪರಿಸ್ಥಿತಿ. ಅದೇ ರೀತಿಯಲ್ಲಿ ನಾವು ಡಿಸ್ಟ್ರಿಕ್ಟ್ಗಳ ಮೂಲಕ ನೋಡ್ತಾ ಹೋಗೋಣ. ಡಿಸ್ಟ್ರಿಕ್ಟ್ಗಳಲ್ಲಿ ಮೊದಲನೇದಾಗಿ ಅಂಕ್ಲಾವ್ ಅನ್ನೋ ಪ್ರದೇಶ ಲಾಸ್ಟ್ ಟೈಮು ಬಿಜೆಪಿಗೆ ಅಂತ ಒಂದು ತೃಪ್ತಿಯನ್ನ ತಂದಿರಲಿಲ್ಲ, ಮತಗಳನ್ನ ತಂದಿರಲಿಲ್ಲ. ಗಿರ್ ಸೋಮನಾಥ್ ಅನ್ನೋದು ಕಾಂಗ್ರೆಸ್ಸಿಗೆ ಮೇಲ್ಗೈಯನ್ನ ಕೊಟ್ಟಿತ್ತು. ಗಿರ್ ಸೋಮನಾಥ್ ಅಲ್ಲಿ ಈ ಬಾರಿ ಏನಾಗಿದೆ? ಗಿರ್ ಸೋಮನಾಥ್ನಲ್ಲಿ ಆ ಡಿಸ್ಟ್ರಿಕ್ಟ್ದು ಇನ್ನೂ ಅಪ್ಲೋಡ್ ಆಗಲಿಲ್ಲ. ಅದನ್ನು ಅಪ್ಲೋಡ್ ಮಾಡಿದ ತಕ್ಷಣ ಜಿಲ್ಲಾವಾರು ಯಾವ ರೀತಿಯ ಒಂದು ಬದಲಾವಣೆ ಆಗಿದೆ ಮತದಾನದಲ್ಲಿ, ಇಶ್ಯೂಸ್ ಏನಾಗಿತ್ತು, ಸಮಸ್ಯೆಗಳು ಅಲ್ಲೂ ಅದೇ ಇಲ್ಲೂ ಅದೇ, ಅಲ್ಲಾಗಿದ್ದೇ ಇಲ್ಲಾಗಲ್ಲ ಅಂತ ಹೇಳೋದಕ್ಕಾದ್ರೂ ಆಧಾರ ಏನು, ಮಾನದಂಡಗಳೇನು, ಅಭಿಯಾನ ನಡೆಸಿದವರು ಯಾವ ರೀತಿ, ಜನರ ಓಲೈಕೆ ಆಗಿದ್ದು ಯಾವ ರೀತಿ, ಜನರು ಒಪ್ಪಿದ್ದು ಯಾವುದನ್ನ, ಇದೆಲ್ಲದರ ನಡುವೆ ನಾವು ಮಾತನಾಡಬೇಕಾಗಿರುವಂಥದ್ದು ಮೋದಿ ಫ್ಯಾಕ್ಟರ್. ಪದೇ ಪದೇ ಮೋದಿ ಫ್ಯಾಕ್ಟರ್ ಬಗ್ಗೆನೇ ಚರ್ಚೆ ಆಗ್ತಿರುವಂಥದ್ದು. ಇಲ್ಲಿ ನನ್ನ ಜೊತೆ ಅತಿಥಿಗಳು ಇದ್ದಾರೆ. ರಮೇಶ್ ಬಾಬು ಅವರಿದ್ದಾರೆ, ಕಾಂಗ್ರೆಸ್ಸಿನ ವಕ್ತಾರರು. ಗಂಗಾಧರ್ ಮೂರ್ತಿ ಅವರಿದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಪ್ರಶ್ನೆ, ಸರ್ ಕರ್ನಾಟಕಕ್ಕೆ ಇದರ ಪ್ರಭಾವ ಅಂತ ನೀವು ಬೆಳೆಸ್ಕೊಂಡ್ಬಿಟ್ರೆ ಆಗುತ್ತಾ? ಪಕ್ಷ ಹೋಪ್ ಮಾಡ್ತಿದೆ ಸರ್. ಇವತ್ತು ಒಂದು ಆಶಾದಾಯಕ ಚಿಂತನೆ ಅಷ್ಟೇ ಇದು. ಅಲ್ಲಿನ ಪರಿಸ್ಥಿತಿ ಇಲ್ಲಿನ ಪರಿಸ್ಥಿತಿ ವ್ಯತ್ಯಾಸ ಇದೆ ಸರ್, ನೀವು ಅದನ್ನು ಒಪ್ತೀರಿ. ಅದು ಮೋದಿ ಅವರ ತವರು ಸರ್, ಇದು ಮೋದಿ ಅವರ ತವರು ಅಲ್ಲ ಸರ್. ಅಲ್ಲಿ ಮೋದಿ ಅವರ ಮುಖಕ್ಕೆ ಬೆಲೆ ಇದೆ ಸರ್, ಇಲ್ಲೂ ಇದೆ ಸರ್, ಬಟ್ ಅದೇ ಪ್ರಮಾಣದಲ್ಲಿ ಇದೆಯಾ ಅನ್ನೋ ಪ್ರಶ್ನೆ ನಾನು ನಿಮಗೆ ಕೇಳ್ತೀನಿ ಸರ್. ಇಲ್ಲ, ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಎಲ್ಲ ಕಡೆಯಲ್ಲೂ ಒಬ್ಬರಿಗೇನೆ ಬೆಲೆ ಇದೆ ಅಂತೂ ನಾನು ಹೇಳಕ್ಕಾಗೋದಿಲ್ಲ. ಪಾಯಿಂಟ್ ಸರ್. ಆದರೆ ಇಡೀ ರಾಜ್ಯವ್ಯಾಪಿ ಇವತ್ತು ಮೋದಿಯವರ ಬೆಲೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಇನ್ನೊಬ್ಬರು ಕಟ್ಟಿಕೊಡ್ಲಿಕ್ಕಾಗಲ್ಲ, ಅಷ್ಟೊಂದು ಬೆಲೆ ಇವತ್ತು ದೇಶದಲ್ಲಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಏನು ಗುಜರಾತ್ ಇದೆ, ಅಥವಾ ಹಿಮಾಚಲ ಪ್ರದೇಶ ಇದೆ, ಅಥವಾ ಬೇರೆ ಬೇರೆ UP ಇದೆ, ಮಧ್ಯಪ್ರದೇಶ ಇದೆ. ಆದರೆ ಅದೇ ರೀತಿ ಕರ್ನಾಟಕ ಇದೆ ಅಂತ ನಾನು ಹೇಳೋದಿಲ್ಲ. ಇಲ್ಲಿನ ಸಮಸ್ಯೆಗಳೇ ಬೇರೆ, ಅಲ್ಲಿನ ಸಮಸ್ಯೆಗಳೇ ಬೇರೆ. ಮತ್ತು ಭೌಗೋಳಿಕವಾಗಿಯೂ ಕೂಡ ಅನೇಕ ರೀತಿಯ ವ್ಯತ್ಯಾಸಗಳಿದೆ. ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ನಾಯಕತ್ವ, ಭಾರತೀಯ ಜನತಾ ಪಕ್ಷದ ನಾಯಕತ್ವ, ನಾವು ಇಲ್ಲೇನು ಬಹುಕಾಲ ಆಡಳಿತ ಮಾಡಿರ್ತಕ್ಕಂಥವರಲ್ಲ. ಇಲ್ಲಿ 2ನೇ ಅವಧಿಗೆ ನಾವು ಅಧಿಕಾರಕ್ಕೆ ಬಂದಿದ್ದೇವೆ. ಮೊದಲು ಬಂದಾಗಲೂ ಕೂಡ ನಾವು ಇಷ್ಟೊಂದು ಸರ್ಕಾರ ರಚನೆ ಮಾಡುವಷ್ಟು ಸ್ಥಾನಗಳನ್ನು ನಾವು ಬಂದಿರಲಿಲ್ಲ. ಆದರೆ ಕಳೆದ 13ರ ಚುನಾವಣೆಯಲ್ಲಿ ಪಕ್ಷ 3 ಭಾಗ ಮತ್ತು ಹೋಳಾಗಿ ಹೋಗಿದ್ದರಿಂದ ನಾವು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಒಂದು ಸಮಯ ಅದು ಆಗಿರಲಿಲ್ಲ ಅಂತಂದಿದ್ರೆ ಇವತ್ತಿನವರೆಗೂ ಅಧಿಕಾರದಲ್ಲಿ ನಾವೇ ಇರ್ತಿದ್ವಿ. ಇದು ಒಂದು ರೀತಿಯ ಏನು ಈ ಚುನಾವಣೆ ಹೇಗಿರ್ತಿತ್ತು ಸರ್, ಅವತ್ತಿನ ದಿನ ಕೂಡ ಆಗಿದ್ದು ವೋಟ್ ವಿಭಜನೆ. KJP ಬಂತು, 6 ತಿಂಗಳಲ್ಲಿ 10% ವೋಟ್ ಶೇರ್ ತಗೊಳ್ಳೋದ್ರಲ್ಲಿ ಯಡಿಯೂರಪ್ಪನವರ ಅವತ್ತಿನ KJP ಯಶಸ್ಸನ್ನ ಕಾಣ್ತು. ಆ 10% ವೋಟ್ ತಗೊಂಡಿದ್ರಿಂದ ನೀವು ಸುಮಾರು 40 ಸೀಟ್ಗಳಿಗೆ ಸೀಮಿತ ಆದ್ರಿ. 30ಕ್ಕೂ ಹೆಚ್ಚು ಸೀಟ್ಗಳಲ್ಲಿ 2ನೇ ಸ್ಥಾನದಲ್ಲಿ ಇದ್ರಿ ಬಿಜೆಪಿ ಅವತ್ತಿನ ದಿನ, 30ಕ್ಕೂ ಹೆಚ್ಚು ಸ್ಥಾನದಲ್ಲಿ. ಸೊ KJP ಪ್ಲಸ್ ಬಿಜೆಪಿ ಅಂತ ತಗೊಂಡಿದ್ರೆ 70 ಮೇಲೆ ಇತ್ತು ಸರ್ ಟ್ಯಾಲಿ. ಬಟ್ ಸ್ಟಿಲ್ ಯು ಆರ್ ಇನ್ ದಿ ಆಪೋಸಿಷನ್. ನಾನು ಇನ್ನೊಂದು ಪಾರ್ಟಿ ಇತ್ತು, ಹೇಳಿ, ಶ್ರೀರಾಮುಲು ಬಡವರ ಶ್ರಮಿಕರ ರೈತರ ಪಾರ್ಟಿ. ಬಟ್ ಅದೇನ್ ಸರ್, ಒಂದೊಂದು 5-6 ಸೀಟ್ ಏನೋ ತಗೊಂಡಿದ್ದು ಸರ್. ಟೋಟಲ್ 80 ಸೀಟ್ಗೆ. ಆದ್ರೂ 3 ಒಗ್ಗಟ್ಟಾಗೇ ಇದ್ದಾಗ
ಅದರ ಫಲಿತಾಂಶ ಬೇರೆ ಇರುತ್ತೆ. ಒಡಕಾದಾಗ ಅದರ ಫಲಿತಾಂಶದಲ್ಲಿ ಆ ಓಟ್ಗಳು ಅವರಿಗೆ ಬರ್ತದಂತೇನು ಗ್ಯಾರಂಟಿ ಇರಲ್ಲ. ಹೇಗೋ ಇವರೆಲ್ಲ ಒಡೆದು ಹೋಗ್ತಾರಲ್ಲಪ್ಪ, ಅದರಿಂದಾಗಿ ಬೇರೆಯವ್ರಿಗೆ ಕೊಡೋಣ ಅಂತೇಳಿ ಆ ರೀತಿ ಕೂಡ ಶಿಫ್ಟ್ ಆಗ್ತಕ್ಕಂಥದ್ದು ಇರ್ತದೆ. ಇದಿದ್ರೂ ಕೂಡ ಆವತ್ತು ನಾವು ಸರ್ಕಾರ ಮಾಡೋದ್ರ ಬದಲು ಒಡಕಿನಿಂದಾಗಿ ಸರ್ಕಾರ ಕಳ್ಕೊಂಡ್ವಿ. ಅದರಿಂದಾಗಿ ನೆಕ್ಸ್ಟ್ ಟೈಮ್ ಬರುವಾಗ ಇವರೆಲ್ಲರೂ ಒಂದಾದ್ರೂ ಕೂಡ ಹಲವು ಗೊಂದಲಗಳ ಮಧ್ಯದಲ್ಲೇ ಚುನಾವಣೆ ಮಾಡಿತ್ತು. ಅದಾದ್ಮೇಲೆ ಆಗ್ಲೂ ಕೂಡ ಸರಿಯಾಗಿ ಬರಲಿಲ್ಲ. ಆದರೆ ಈ ಬಾರಿ ಆ ರೀತಿಯ ಯಾವ ಗೊಂದಲಗಳು ಇಲ್ಲ. ನಾವು ದಷ್ಟಪುಷ್ಟವಾಗಿ ಬೆಳೆದಿದೆ ಪಕ್ಷ. ಕಾರ್ಯಕರ್ತರು ಮತ್ತಷ್ಟು ವಿಗರ್ಸಾಗಿದ್ದಾರೆ, ಕೆಲಸವನ್ನ ಬಹಳ ಚೆನ್ನಾಗಿ ಮಾಡ್ತಾರೆ. ಅದರಿಂದಾಗಿ ಸರ್ಕಾರವು ಈ ಗೆಲುವು ಬರೀ ನಿಮ್ ಕಾರ್ಯಕರ್ತರಿಗೆ ಮಾತ್ರ ಹುಮ್ಮಸ್ಸು ಪುಷ್ಟಿ ಅಲ್ವಲ್ಲ ಸರ್, ಕಾಂಗ್ರೆಸ್ ಅವ್ರಿಗೂ ಹಿಮಾಚಲ ಪ್ರದೇಶ ಹುಮ್ಮಸ್ಸು ಪುಷ್ಟಿಯನ್ನ ತುಂಬೋದ್ರಲ್ಲಿ ಯಶಸ್ಸಾಗುತ್ತೆ. ರಮೇಶ್ ಬಾಬು ಅವ್ರು ಹೇಳ್ತಾರೆ ಸರ್, ಹಿಮಾಚಲ ಪ್ರದೇಶ ಆಯ್ತು ಸರ್, ರಿವಾಜ್ ಬದಲ್ದು ಅಂದ್ರು, ಜನ ಮತದಾರ ಹೇಳ್ದ ರಿವಾಜ್ ನೈ ಬದಲೇಂಗೆ ಅಂದ. ಸಾಂಪ್ರದಾಯಿಕವಾಗಿ ನಾವು ಏನ್ ಮಾಡಿದ್ದೀವಿ, ಒಂದೇ ಪಕ್ಷಕ್ಕೆ ಅದೇ ಸರ್ಕಾರಕ್ಕೆ 2ನೇ ಟರ್ಮ್ ನಾವು ಕೊಡೋದಿಲ್ಲ, ಕೊಟ್ಟಿಲ್ಲ ಈ ಸತಿನು ಆಸ್ ಆಫ್ ನೌ. ಅದು ನಿಮ್ಮ ಕಾರ್ಯಕರ್ತರ ಮೇಲೆ ಕರ್ನಾಟಕದ ದೃಷ್ಟಿಯಿಂದ ಯಾವ ರೀತಿಯ ಪ್ರಭಾವ ಸರ್? ಸರ್, ವಿಶೇಷವಾಗಿ ಕರ್ನಾಟಕ ಇರ್ತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ. ಉತ್ತರ ಭಾರತದ ಯಾವುದೇ ರಾಜಕೀಯ ಪ್ರಯೋಗಗಳು ಕರ್ನಾಟಕದ ಮೇಲೆ ಅಷ್ಟು ಪ್ರಭಾವವನ್ನು ಬೀರೋದಿಲ್ಲ. ಇದು ಇತಿಹಾಸ ರುಜುವಾತುಪಡಿಸಿದೆ. ನೀವು ಯಾವುದೇ ಚುನಾವಣೆ ತಗೊಳ್ಳಿ, ಇಟ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್. ಎಲ್ಲದಕ್ಕಿಂತ ಭಾಳ ಪ್ರಮುಖವಾಗಿ ದಾವಣಗೆರೆಯಲ್ಲಿ ನಡೆದಂಥ ಭಾರತೀಯ ಜನತಾ ಪಕ್ಷದ ರಾಜ್ಯ ಮಟ್ಟದ ಕಾರ್ಯಕಾರಿ ಮಂಡಳಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಹೇಳಿದಂಥ ಮಾತು ಅವತ್ತು ಸತ್ಯ, ಇವತ್ತು ಸತ್ಯ, ಮುಂದಕ್ಕೂ ಸತ್ಯ. ಮೋದಿರವರ ಹೆಸರು ಮೇಲೆ ನಾವು ವಿಧಾನಸಭಾ ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಪಾರ್ಲಿಮೆಂಟ್ ಚುನಾವಣೆ ಬೇರೆ, ವಿಧಾನಸಭಾ ಚುನಾವಣೆ ಬೇರೆ. ಇಲ್ಲಿ ಸ್ಥಳೀಯವಾದಂಥ ಇಶ್ಯೂಗಳು ಬರುತ್ತೆ ಅನ್ನೋ ಒಂದು ವಾಸ್ತವಿಕ ಸತ್ಯದ ಮಾತುಗಳನ್ನ ಯಡಿಯೂರಪ್ಪನವರಿಗೆ ಒಂದು 5-6 ತಿಂಗಳ ಹಿಂದೆ ದಾವಣಗೆರೆಯಲ್ಲಿ ಹೇಳಿದ್ದಾರೆ. ಅದು ಇವತ್ತು ಸಹ ಅಪ್ಲಿಕಬಲ್ಲು. ಕರ್ನಾಟಕದಲ್ಲಿರ್ತಕ್ಕಂಥ ಸೋಷಿಯಲ್ ಇಂಜಿನಿಯರಿಂಗು ಅಥವಾ ಬೇರೆ ರಾಜ್ಯಗಳಿರ್ತಕ್ಕಂಥ ಸೋಷಿಯಲ್ ಇಂಜಿನಿಯರಿಂಗು ವ್ಯತ್ಯಾಸ ಇದೆ. ಭಾಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, 2013 ಅಸೆಂಬ್ಲಿ ಚುನಾವಣೆಯಲ್ಲಿ ಸನ್ಮಾನ್ಯ ಮೋದಿರವರು ಪ್ರಧಾನಮಂತ್ರಿಗಳು ಆಗಿರಲಿಲ್ಲ. ಅದಾದ ನಂತರ ಅವರು ಪ್ರಧಾನಮಂತ್ರಿ ಆಗಿದ್ದು. ಮೋದಿರವರು ಪ್ರಧಾನಮಂತ್ರಿ ಆದ ನಂತರ ಕರ್ನಾಟಕದಲ್ಲಿ 2018 ವಿಧಾನಸಭಾ ಚುನಾವಣೆ ಆಗಿದೆ. ಭಾಳ ವಿಶೇಷ ಏನಂದರೆ, ಕರ್ನಾಟಕದ ಇಲ್ಲಿವರೆಗಿನ ಚುನಾವಣೆಗಳಲ್ಲಿ ಯಾವತ್ತೂ ಸಹ ಕರ್ನಾಟಕದ ಮತದಾರರು ಭಾರತೀಯ ಜನತಾ ಪಕ್ಷಕ್ಕೆ 213 ಸ್ಥಾನ ಕೊಟ್ಟು ಆಶೀರ್ವಾದ ಮಾಡಿಲ್ಲ. ಯಾಕೆಂದರೆ ಅವರು 2013 ಕೋಟ್ ಮಾಡಿದ್ರು, KCP ಆಯಿತು, ಮತ್ತೊಂದು ಆಯಿತು, ನಮ್ಮದು ವೋಟ್ ಡಿವೈಡ್ ಆಗಿಬಿಡ್ತು ಅಂತ ಹೇಳಿದ್ರು. ವಾಟ್ ಅಬೌಟ್ 2013? ಅವತ್ತು ನೀವೆಲ್ಲ ಒಟ್ಟಿಗೆ ಇದ್ರಲ್ಲ, ಯಾಕೆ 113 ಕ್ರಾಸ್ ಆಗಲಿಲ್ಲ? 18ನಲ್ಲಿ ಏನಕ್ಕೆ ನೀವು 113 ಕ್ರಾಸ್ ಆಗಲಿಲ್ಲ? ಪ್ರಶ್ನೆ ಇರ್ತಕ್ಕಂಥದ್ದು, ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಒಂದು ಫೇಲ್ಯೂರ್ ಆಫ್ ದ BJP ಗೌರ್ಮೆಂಟ್. ನಿಮಗೆ ನೀವೇ ಒಂದು ಸಂದೇಶ ಕೊಟ್ಟಿದ್ದೀರಾ ಯಡಿಯೂರಪ್ಪ ನಾಯಕತ್ವದಲ್ಲಿ, ಅಂದರೆ ಆ್ಯಸ್ ಎ CM ಕ್ಯಾಂಡಿಡೇಟ್ ನೀವು ಚುನಾವಣೆಗೆ ಹೋಗಲ್ಲ ಅನ್ನೋ ಸಂದೇಶ ನೀವೇ ಕೊಟ್ಟಿದ್ದೀರಾ. ಇವತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರು ಅವರು ಸಮೂಹ ನಾಯಕರಾಗಿ, ಮಾಸ್ ಲೀಡರಾಗಿ ಯಾವತ್ತೂ ಸಹ ಹೊರಹೊಮ್ಮಿಲ್ಲ. ಮತ್ತು ಭಾರತೀಯ ಜನತಾ ಪಕ್ಷದ ವೈಫಲ್ಯಗಳು ಇವತ್ತಿರ್ತಕ್ಕಂಥದ್ದು ಇಡೀ ಜನ ನೋಡಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರ ಅಧ್ಯಕ್ಷ ಆದಮೇಲೆ ಅವರು ಪಕ್ಷದ ಸಂಘಟನೆ ಮಾಡ್ತಾ ಇರ್ತಕ್ಕಂಥ ವಿಚಾರ ಇರ್ಬೋದು, ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಸಮರ್ಥವಾಗಿ ಸರ್ಕಾರದ ವೈಫಲ್ಯಗಳನ್ನ ಜನಗಳಿಗೆ ಮುಟ್ಟಿಸ್ತಾ ಇರ್ತಕ್ಕಂಥದ್ದು ಇರ್ಬೋದು, ಮತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು AICC ಅಧ್ಯಕ್ಷ ಆದಮೇಲೆ ಇವತ್ತು ಇಡೀ ರಾಜ್ಯದಲ್ಲಿ ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷದ ಕಡೆ ನೋಡ್ತಾ ಇರ್ತಕ್ಕಂಥ ಒಂದು ಅವಕಾಶ ಇರ್ಬೋದು. ಇವೆಲ್ಲ ಕಾರಣಕ್ಕೆ ಕರ್ನಾಟಕದ ಬರುವಂಥ 2023 ಚುನಾವಣೆ ಭಿನ್ನವಾಗಿರುತ್ತೆ. ನನಗೆ ಒಂದು ಲೈನ್ ಮುಗಿದು ನನಗೆ ವಿಶ್ವಾಸ ಇದೆ, ನಾಟ್ ಓನ್ಲಿ 113, ನಾವು ಸುಮಾರು 145ರಿಂದ 150 ಸ್ಥಾನ ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯಲ್ಲಿ ಪಡ್ಕೊಳ್ಳುತ್ತೆ ಅನ್ನೋ ವಿಶ್ವಾಸ ನಮಗೆ. ಸರ್, ನೀವು ಸರ್ಕಾರದ ವೈಫಲ್ಯ ಅಂದ್ರೆ, ಗಂಗಾಧರ್ ಮೂರ್ತಿ ಅವರು ಪ್ಲೀಸ್ ಫೀಲ್ ಫ್ರೀ ಟು ಜಾಯ್ನ್ ಇನ್. ಸರ್ಕಾರದ ವೈಫಲ್ಯ ಅಂದ್ರೆ ಸರ್, ಅಲ್ಲೂ ರಸ್ತೆಯಲ್ಲಿ ಗುಂಡಿ ಇದೆ ಸರ್, ಇಲ್ಲೂ ಇದೆ. ಅಲ್ಲೂ ಸರ್ಕಾರಕ್ಕೆ ಪ್ರವೇಶ ಪರೀಕ್ಷೆಗಳೇನಿತ್ತು ಸರ್ಕಾರದ ಹುದ್ದೆಗಳಿಗೆ, ಅದ್ರ ಬಗ್ಗೆ ಹಗರಣದ ಆರೋಪ ಬಂತು, ಮುಂದೂಡಿಕೆ ಕೂಡ ಆಯಿತು ಸರ್, ಇಲ್ಲೂ ಆಗಿದೆ. ಬೆಲೆ ಏರಿಕೆ ಅಂದ್ರೆ ಇಲ್ಲೂ ಇದೆ. ನಿರುದ್ಯೋಗ ಅಂದರೆ ಇಲ್ಲೂ ಇದೆ. ನಿರುದ್ಯೋಗ ಗುಜರಾತ್ನಲ್ಲಿ ಆ್ಯಕ್ಚುಲಿ ಕರ್ನಾಟಕಕ್ಕಿಂತ ಕಡಿಮೆ ಇದೆ ಸರ್. ನಾನು ನಿನ್ನೆ ಅಷ್ಟೇ ಚೆಕ್ ಮಾಡ್ತಿದ್ದೆ ಯಾವ ರೀತಿ ಇದೆ ಅಂತ. ಅವ್ರದ್ದು 2.7% ಇದೆ, ನಮ್ಮದು 2.7% ಇದೆ, ಅವ್ರದ್ದು 1.7, 1.8% ಇದೆ. ಹತ್ರ 1% ಡಿಫ್ರೆನ್ಸ್. ಅದೇ ಇಶ್ಯೂಸ್ ಇಲ್ಲೂ ಇದೆ ಸರ್. ಮೋದಿ ಅವರು ತವರಲ್ಲ ಅನ್ನೋದು ಬಿಟ್ಟರೆ ಬೇರೆ ಇನ್ನು ಯಾವ ವಿಷಯದಲ್ಲಿ ನೀವು ಹೋಗ್ತೀರಿ? ಭ್ರಷ್ಟಾಚಾರ ಅನ್ನೋದು ನೀವು ಹೇಳ್ಬೋದು ಸರ್. ಅಂದ್ರೆ ನಿಮ್ಮ ಆರೋಪ. ಆಮ್ ಆದ್ಮಿ ಪಕ್ಷ ಕೂಡ ಅದೇ ಹೇಳುತ್ತೆ, ಬಹುಶಃ JDS ಕೂಡ ಅದನ್ನೇ ಕೈಯಲ್ಲಿ ಇಟ್ಕೊಂಡು ಮುಂದೆ ಹೋಗ್ಬೋದು. ಮೂರ್ತಿ ಅವರು ಮಾತಾಡೋದಕ್ಕೆ ಮುಂಚೆ ನೀವು ಗುಜರಾತ್ಗೆ ಕರ್ನಾಟಕವನ್ನ ಅಭಿವೃದ್ಧಿ ವಿಚಾರದಲ್ಲಿ ಹೋಲಿಕೆ ಮಾಡುವಂಥ ಪ್ರಯತ್ನವನ್ನ ಮಾಡಿದ್ದೀರಾ. ಅದಕ್ಕಿಂತ ಬಹಳ ಪ್ರಮುಖವಾಗಿ ಇಲ್ಲಿ ನೀವು
ಕರ್ನಾಟಕದಲ್ಲಿ ನಡೆಯುವಂಥ ಚುನಾವಣೆ ಸ್ಥಳೀಯ ನಾಯಕತ್ವ. ಗುಜರಾತ್ನಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪರಿಸ್ಥಿತಿಗೆ ಕರ್ನಾಟಕದ ಕಾಂಗ್ರೆಸ್ ಪರಿಸ್ಥಿತಿಗೆ ಹೋಲಿಕೆ ವ್ಯತ್ಯಾಸ ಇದೆ. ಸಾಧ್ಯ ಇಲ್ಲ. ಅಗ್ರೀಡ್ ಸರ್. ಎರಡನೇ ಭಾಳ ಪ್ರಮುಖವಾದಂಥದ್ದು, ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ನೀವು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಸನ್ಮಾನ್ಯ ಡಾಕ್ಟರ್ ಅಂಬೇಡ್ಕರ್ ಅವರ ಪರಿವಾರದ ಒಂದು ನೆನಪಿನಲ್ಲಿ ನಿನ್ನೆ ಅವರ ಒಂದು ದಿನಾಚರಣೆ ಅಲ್ಲ, ಅವರು ಆಯ್ಕೆ ಆದಂಥ ಒಂದು ಇದರಲ್ಲಿ ಒಂದು ಜಾಹೀರಾತನ್ನು ಪರಿನಿರ್ವಾಣ ಹೆಸರಲ್ಲಿ ಒಂದು ದೊಡ್ಡ ಜಾಹೀರಾತನ್ನು ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಏನು ಬಜೆಟ್ ಅಲೋಕೇಶನು 26,000 ಕೋಟಿ 28,000 ಕೋಟಿ SCP TSPನಲ್ಲಿ ಕೊಟ್ಟಿದ್ದಾರೆ, ಅಲೋಕೇಶನ್ ಮಾಡಿದ್ದಾರೆ. 15%ಗಿಂತ ಜಾಸ್ತಿ ಖರ್ಚು ಮಾಡಿಲ್ಲ ಆ ಸಮುದಾಯಕ್ಕೆ. ಇಲಾಖೆಗಳಲ್ಲಿ ದುಡ್ಡಿಲ್ಲ. ಭಾಳ ದುರಂತ ಏನಂದರೆ ಆ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಇವತ್ತಿನವರೆಗೂ ಈ ಕರ್ನಾಟಕದಲ್ಲಿ BJP ಸರ್ಕಾರ. ಈ ಥರದ ಇಶ್ಯೂಗಳು ನೀವು ಎಲ್ಲಿಂದ ಎತ್ಕೊಂಡೋಗಿ ನೀವತ್ತು ಬೆಂಗಳೂರು ಅವರು ಇದನ್ನ ಮೀಸಲಾತಿ ಜೊತೆ ಕೌಂಟರ್ ಮಾಡ್ಬಿಟ್ರೆ, ಮೀಸಲಾತಿ ಹೆಚ್ಚಳದ ಜೊತೆ ಕೌಂಟರ್ ಮಾಡ್ಬಿಟ್ರೆ ಏನು ಅಂತ ಕೇಳ್ತಿರೋದು. ನೀವು ಹೇಳಿದ್ರೆ ದಲಿತರೆಲ್ಲ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ, ಒಪ್ಪೋಣ ಸರ್ ಒಂದ್ ನಿಮಿಷ. ಬಟ್ ಅದನ್ನ